ನಮಸ್ತೆ ಕರ್ನಾಟಕ, ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗ ಯಾವ ಬದಿಯಿಂದ ಎದ್ದೇಳಬೇಕು? ನೀವು ಪ್ರತಿದಿನ ಬೆಳಿಗ್ಗೆ ಏಳುವಾಗ ಭುಜದ ನೋವು, ಕುತ್ತಿಗೆ ನೋವು ಅಥವಾ ಇತರ ಅಸ್ವಸ್ಥತೆಯೊಂದಿಗೆ ಎಚ್ಚರಗೊಳ್ಳುತ್ತಿದ್ದರೆ, ನೀವು ಬಹುಶಃ ತಪ್ಪಾದ ಬದಿಯಿಂದ ಎದ್ದೇಳುತ್ತಿದ್ದೀರಿ ಎಂದರ್ಥ. ನಿಮ್ಮ ಮುಖವನ್ನು ದಿಂಬಿನ ಮೇಲಿಟ್ಟು ಮಲಗುವ ಈ ಸ್ಥಾನವು ವಾಸ್ತವವಾಗಿ ನಿಮ್ಮ ಬೆನ್ನುಮೂಳೆಯು ದುರ್ಬಲವಾಗಲು ಕಾರಣವಾಗುತ್ತದೆ ಮತ್ತು ನಿಮಗೆ ಬೇಕಾದ ಬೆಂಬಲವೂ ಸಿಗುವುದಿಲ್ಲ. ವಯಸ್ಸಾದವರು ಬೆನ್ನಿನ ಮೇಲೆ ಮಲಗುವುದು ಅವರ ನಿದ್ರಾಹೀನತೆ ಸಮಸ್ಯೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ, ಏಕೆಂದರೆ ನೀವು ವಾಯುಮಾರ್ಗ ಕುಸಿತಕ್ಕೆ ಹೆಚ್ಚು ಗುರಿಯಾಗುತ್ತೀರಿ. ಬೆನ್ನಿನ ಮೇಲೆ ಮಲಗುವುದು ಹೃದಯದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟುಮಾಡಬಹುದು. ವಿಜ್ಞಾನದ ಪ್ರಕಾರ ಇದು ನಿಜವಾಗಿಯೂ ಗರ್ಭಾವಸ್ಥೆಯಲ್ಲಿ, ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆ ಮತ್ತು ಬೆನ್ನುಮೂಳೆಯಲ್ಲಿ ಬಲವನ್ನು ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಬಲಬದಿಯಿಂದ ಎದ್ದೇಳುವುದು. ಆಯುರ್ವೇದದ ಪ್ರಮುಖ ಪರಿಕಲ್ಪನೆಯೆಂದರೆ ಮೆದುಳಿನ ಬಲಭಾಗವು ಸೃಜನಶೀಲ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ, ಆದರೆ ಎಡಭಾಗವು ತಾರ್ಕಿಕ, ಮೌಖಿಕ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಶಾಂತಿಯುತ ದಿನ. ನಿಮ್ಮ ಬಲಭಾಗದಿಂದ ಎದ್ದರೆ ನಿಮ್ಮ ದಿನವನ್ನು ನೀವು ಶಾಂತಿಯುತವಾಗಿ ಮತ್ತು ಒತ್ತಡವಿಲ್ಲದೆ ಪ್ರಾರಂಭಿಸುತ್ತೀರಿ. ಅದಕ್ಕಾಗಿಯೇ ನೀವು ಯಾವಾಗಲೂ ನಿಮ್ಮ ಬಲಭಾಗದಿಂದ ಎದ್ದೇಳಬೇಕು. ದೇಹಕ್ಕೂ ಉತ್ತಮ. ನಿಮ್ಮ ಬಲಭಾಗದಲ್ಲಿ ನೀವು ಎಚ್ಚರಗೊಂಡಾಗ ನಿಮ್ಮ ದೇಹದ ಎರಡನೇ ಕಾಂತೀಯ ಕ್ಷೇತ್ರವನ್ನು ನೀವು ಬಲಪಡಿಸುತ್ತೀರಿ. ಅದು ನಿಮ್ಮ ದೇಹದಲ್ಲಿ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ. ಎಡಬದಿಯಲ್ಲಿ ಮಲಗುವುದು. ನಿಮ್ಮ ಎಡಬದಿಯಿಂದ ಮಲಗುವುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿದೆ. ಆದಾಗ್ಯೂ, ಆರೋಗ್ಯಕರ ಜೀವನಕ್ಕೆ ಹಾಗೂ ನಿದ್ರೆಗೆ ಬದಿಯಲ್ಲಿ ಮಲಗುವುದು ಹಾಗೂ ಬೆನ್ನಿನ ಮೇಲೆ ಮಲಗುವುದು ಉತ್ತಮ.